ಗೌಡ ಸಮುದಾಯದ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು. ಇದರಿಂದ ಎಲ್ಲ ಸಮುದಾಯದ ಜನರನ್ನು ಆರ್ಥಿಕವಾಗಿ ಬಲಿಷ್ಠಪಡಿಸಬೇಕು. ಆ ಮುಖಾಂತರ ಸಮಾಜ ಬಾಂಧವರೆಲ್ಲರೂ ಸ್ವಂತಿಕೆಯಿಂದ ಜೀವನವನ್ನು ಸಾಗಿಸಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಸೆಪ್ಟೆಂಬರ್ 2, 2002ರಲ್ಲಿ ಒಕ್ಕಲಿಗ ಸಮುದಾಯದ ಪತ್ತಿನ ಸಹಕಾರ ಸಂಘ ನಿಯಮಿತ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ನೂತನ ಬೈಲಾದೊಂದಿಗೆ ನೋಂದಣಿಗೊಂಡು ಶ್ರೀ ಇಡ್ಯಡ್ಕ ಮೋಹನಗೌಡರ ಸಾರಥ್ಯದಲ್ಲಿ 20 ಮಂದಿ ಪ್ರವರ್ತಕರ ತಂಡ ಶ್ರೀ ಕುರುಂಜಿ ವೆಂಕಟರಮಣಗೌಡ, ಶ್ರೀ ಗುಂಡ್ಯ ಅಣ್ಣಯ್ಯಗೌಡ, ಶ್ರೀ ಕೆಮ್ಮಾರ ಬಾಲಕೃಷ್ಣಗೌಡ, ಶ್ರೀ CP ಜಯರಾಮಗೌಡ ಹೀಗೆ ಅನೇಕ ಹಿರಿಯರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಒಕ್ಕಲಿಗ ಗೌಡ ಸೇವಾ ಸಂಘ ಇದರ ಪ್ರಾಯೋಜಕತ್ವದಲ್ಲಿ 2/9/2002ರಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನಿಯಮಿತ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ಸಭಾಭವನದಲ್ಲಿ ಶ್ರೀ ಜಗನ್ನಾಥ ಬೊಮ್ಮೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಸುಮಾರು 600 ಜನ ಸದಸ್ಯರನ್ನು ಒಳಗೊಂಡು 3 ಲಕ್ಷಕ್ಕೂ ಮಿಕ್ಕಿ ಪಾಲು ಬಂಡವಾಳದೊಂದಿಗೆ ಪ್ರಾರಂಭಗೊಂಡು ಇದೀಗ 5,000ಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿ ಸುಮಾರು 2 ಕೋಟಿಯಷ್ಟು ಪಾಲು ಬಂಡವಾಳವನ್ನು ಹೊಂದಿದೆ. ಇನ್ನು ವಿಶೇಷ ಅಂದರೆ ಸರ್ಕಾರದ ಯಾವುದೇ ಅನುದಾನವನ್ನು ಬಳಸದೆ ಬಹಳ ಕಡಿಮೆ ಸಮಯದಲ್ಲಿ ಸಂಸ್ಥೆ ಆಡಳಿತ ಮಂಡಳಿಯವರ ಸಹಕಾರದಿಂದ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ ಚಿದಾನಂದ ಬೈಲಾಡಿ ಅವರ ಘನ ಅಧ್ಯಕ್ಷತೆಯಲ್ಲಿ ಗೌಡ ಸಮಾಜ ಬಾಂಧವರಿಗೆ ಸಂಸ್ಥೆ ಪ್ರಾಮಾಣಿಕ ಸೇವೆಯನ್ನ ನೀಡ್ತಾ ಅಭಿವೃದ್ಧಿ ಪಥದಲ್ಲಿ ಸಾಗ್ತಿದೆ. ಮಾಧ್ಯಮ ಲೋಕಕ್ಕೆ ಹಾಗೂ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಲು ನಿಮಗಿದು ಸುವರ್ಣಾವಕಾಶ. ಅನುಭವವುಳ್ಳ ಆನಿಮೇಷನ್ ಡಿಸೈನರ್ ಹಾಗೂ ಚಲನಚಿತ್ರದ ಡೈರೆಕ್ಟರ್ಗಳ ಸೂಕ್ತ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಗ್ರಾಫಿಕ್ ಡಿಸೈನ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಆಂಕರಿಂಗ್, ಶಾರ್ಟ್ ಮೂವಿ, ಫಿಲ್ಮ್ ಡೈರೆಕ್ಷನ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಟ್ರೈನಿಂಗ್ ನೀಡಲಾಗುವುದು. ಪ್ರವೇಶಾವಕಾಶಕ್ಕೆ ಈ ಕೂಡಲೇ ಹೆಸರು ನೋಂದಾವಣೆ ಮಾಡಿಸಿಕೊಳ್ಳಿ. ಪ್ರವೇಶ ಶುಲ್ಕದ ದರವನ್ನ ಕಡಿತಗೊಳಿಸಲಾಗಿದೆ. ಕೂಡಲೇ ಸಂಪರ್ಕಿಸಿ 6366810646 9632016352. ನಿಮ್ಮ ಭರವಸೆಯನ್ನ ಉಳಿಸುತ್ತೆ ಪೀಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್. ನಮ್ಮಲ್ಲಿ ಫರ್ನಿಚರ್ ಅಂಡ್ ಇಂಟೀರಿಯರ್, ಬೆಡ್ರೂಮ್ ಸೆಟ್, ಕಾಟ್ಸ್, ಸೋಫಾ ಸೆಟ್ಸ್, ಡೈನಿಂಗ್ ಟೇಬಲ್ಸ್, ಬೆಡ್ಸ್ ಅಂಡ್ ಚೈರ್ಸ್, ಆಫೀಸ್ ಟೇಬಲ್ಸ್, ಟೀಪಾಯ್ಸ್, ಕಬೋರ್ಡ್ಸ್, ಇಂಟೀರಿಯರ್ ಕಿಚನ್ ಸೆಟ್ಟಿಂಗ್, ಪಿಲ್ಲೋಸ್ ಅಂಡ್ ಸೀಲಿಂಗ್ ಕ್ಲೋತ್ ಹ್ಯಾಂಗರ್ಸ್ ಅಂಡ್ ಆಲ್ ಟೈಪ್ಸ್ ಆಫ್ ಫರ್ನಿಚರ್ ಅಂಡ್ ಇಂಟೀರಿಯರ್ ವರ್ಕ್ಸ್ ಲಭ್ಯ. ಜೊತೆಗೆ ಬಜಾಜ್ EMI ಫೆಸಿಲಿಟಿಯನ್ನ ನೀಡ್ತಿದೆ. ನೀವು ಖರೀದಿಸಿದ ಸೋಫಾ ಸೆಟ್ಗಳನ್ನು ರಿಪೇರಿ ಹಾಗೂ ರೀಪೈಂಟ್ ಅನ್ನ ಮಾಡಲಾಗುತ್ತೆ. ಅಲ್ಲದೆ ಓಲ್ಡ್ ಐಟಮ್ಸ್ಗಳ ಎಕ್ಸ್ಚೇಂಜ್ ಆಫರ್ ಅನ್ನ ಪೀಸ್ ಫರ್ನಿಚರ್ ನಿಮಗೆ ನೀಡ್ತಿದೆ. ಕೂಡಲೇ ಭೇಟಿ ನೀಡಿ ಗ್ರೀನ್ ಸಿಟಿ ಬಿಲ್ಡಿಂಗ್ ಬಿಹೈಂಡ್ ನಾಗನಕಟ್ಟೆ, ತೊಕ್ಕೊಟ್ಟು. ಈಗಲೇ ಡಯಲ್ ಮಾಡಿ 9880672020. ಸಮಾಜದ ಅಭಿವೃದ್ಧಿಗಾಗಿ, ಜನರ ಏಳಿಗೆಗಾಗಿ ಸಹಕಾರಿ, ಸುಧಾರಿತ ತಂತ್ರಜ್ಞಾನಗಳ ಬಳಕೆ, ಗ್ರಾಹಕರಿಗೆ ತ್ವರಿತ ಸೇವೆ, ಸ್ವಾರ್ಥರಹಿತ ಸರ್ವೋತ್ಕೃಷ್ಟ ಗ್ರಾಹಕ ಕಾರ್ಯ ಇದೆ ಈ ಹೊತ್ತಿನ ಸಹಕಾರಿ ಸ್ನೇಹಿ ವಿಶೇಷ ಕಾರ್ಯಕ್ರಮ. ನಾನು ದಿವ್ಯಾಚಾರ್ಯ. ಇವತ್ತು ನಾವಿರುವಂಥದ್ದು ಒಕ್ಕಲಿಗ ಸಮುದಾಯದ ಪತ್ತಿನ ಸಹಕಾರಿ ಸಂಘ ನಿಯಮಿತದಲ್ಲಿ ಪುತ್ತೂರಲ್ಲಿದ್ದೇವೆ. ನಮ್ಮ ಜೊತೆ ಇಲ್ಲಿನ ಅಧ್ಯಕ್ಷರಾದಂತಹ ಚಿದಾನಂದ ಬೈಲಾಡಿದ್ದಾರೆ. ಜೊತೆಗೆ UP ರಾಮಕೃಷ್ಣ ಉಪಾಧ್ಯಕ್ಷರಿದ್ದಾರೆ. ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಸುಧಾಕರ್ ಇದ್ರೆ. ಜೊತೆಗೆ ಆಡಳಿತ ನಿರ್ದೇಶಕರು ನಮ್ಮ ಜೊತೆ ಇದೆ. ಅವ್ರನ್ನೆಲ್ಲರನ್ನ ಕಾರ್ಯಕ್ರಮಕ್ಕೆ, ವಿಶೇಷ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸುಮಾರು 2002ನೇ ಇಸವಿಯಲ್ಲಿ ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಾಯೋಜಕತ್ವದಲ್ಲಿ ಒಂದು 20 ಜನರ ತಂಡ
ಮೋಹನ್ ಗೌಡ ಇಡ್ಯಾಡ್ಕರ್ ಅವರ ನೇತೃತ್ವದಲ್ಲಿ 20 ಜನರ ತಂಡ ಒಂದು ಕೆಲಸ ನಿರ್ವಹಿಸ್ತಾ ಇತ್ತು. ಆ ಮೂಲಕ DV ಸದಾನಂದರು ಶಾಸಕರಾಗಿದ್ದ ಸಮಯದಲ್ಲಿ ಪುತ್ತೂರಿನಲ್ಲಿ ನಮ್ಮ ಸಮುದಾಯವನ್ನು ಗುರುತಿಸಬೇಕು ಮತ್ತು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಸಹಕಾರಿ ಸಂಘವನ್ನು ಒಟ್ಟು ಸಮಾಜಕ್ಕೆ, ಇದು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾದ ಸಂಸ್ಥೆ ಅಲ್ಲ, ಒಟ್ಟು ಸಮಾಜಕ್ಕೆ ಉಪಯೋಗವಾಗುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ 2002 ಸೆಪ್ಟೆಂಬರ್ 2ನೇ ತಾರೀಕಿಗೆ ಪ್ರಾರಂಭಗೊಂಡಿದೆ. ಈವರೆಗೆ ಸುಮಾರು 6 ಶಾಖೆಗಳನ್ನು ಮಾಡಿಕೊಂಡು ಸುಮಾರು 500ಕ್ಕೂ ಮಿಕ್ಕಿ ಸದಸ್ಯರನ್ನು ಮಾಡಿಕೊಂಡು ಪಾಲುಬಂಡವಾಳವನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಒಂದು ಸಂಸ್ಥೆ. ಪುತ್ತೂರು, ಕಡಬ, ಉಪ್ಪಿನಂಗಡಿ, ನೆಲ್ಲಿಯಾಡಿ, ಅಲಂಕಾರ, ಕುಂಬ್ರ ಹೀಗೆ ಶಾಖೆಗಳನ್ನು ಹೊಂದಿಕೊಂಡು ಮತ್ತು ಒಂದು ವಿಶೇಷವಾಗಿ ಎಕ್ಸ್ಟೆನ್ಷನ್ ಕೌಂಟರ್ ಅಂತ ಇದರದ್ದೇ ಒಂದು ಕೌಂಟರನ್ನು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕಟ್ಟಡದಲ್ಲಿ ಒಂದು ಕೌಂಟರ್ ಕೂಡ ಇದೆ. ಹೀಗೆ ಸಂಸ್ಥೆ ನಡೀತಾ ಇದೆ. ಮೂಲತಃ ಈ ಸಂಸ್ಥೆ ಪ್ರಾರಂಭ ಆದದ್ದೇ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ, ಅದೇ ಸಭಾಭವನದ ಕಟ್ಟಡದಲ್ಲಿ ಪ್ರಾರಂಭವಾದ ಸಂಸ್ಥೆ ಇವತ್ತು ದಿನೇ ದಿನೇ ಬೆಳೆಯುತ್ತಾ, ಬೆಳವಣಿಗೆ ಆಗುತ್ತಾ, ಲಾಭ ಗಳಿಸುತ್ತಾ ತನ್ನದೇ ಆದ ಸ್ವಂತ ಕಟ್ಟಡವನ್ನು ಕಟ್ಟಬೇಕು ಅನ್ನೋ ಒಂದು ನಮ್ಮೆಲ್ಲರ ಆಡಳಿತ ಮಂಡಳಿಯ ಒಂದು ಇಚ್ಛೆಯಂತೆ ಈ ವರ್ಷ ಕಳೆದ ವರ್ಷ ಸುಮಾರು 1 ಕೋಟಿ ವೆಚ್ಚದಲ್ಲಿ ಸ್ವಂತ ಕಟ್ಟಡದಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನಮಗೆಲ್ಲ ಸಂತೋಷದ ವಿಚಾರ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಗ್ರಾಹಕ ಬಂಧುಗಳು ಮತ್ತು ಆಡಳಿತ ಮಂಡಳಿ. ಅವರಿಲ್ಲದಿದ್ದರೆ ನಾವು ಇರ್ತಾ ಇರಲಿಲ್ಲ. ವರ್ಷ ಲಾಭಾಂಶದಲ್ಲಿ ಹೆಚ್ಚುವರಿಯನ್ನು ಮಾಡಿಕೊಂಡು ಆ ಲಾಭಾಂಶದಲ್ಲಿ ಸ್ವಲ್ಪ ಅಂಶವನ್ನು ಉಳಿಸಿಕೊಂಡು ಅದೇ ಮೊತ್ತದಿಂದ ಈ ಸ್ವಂತ ಕಟ್ಟಡವನ್ನು ಕಟ್ಟುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದ್ದೇವೆ. ಇವತ್ತು 1 ಕೋಟಿಯ ಸ್ವತ್ತಲ್ಲಿ ನಾವಿದ್ದೇವೆ. ಸುಮಾರು 500ಕ್ಕೆ ಮಿಕ್ಕಿ ನಮ್ಮಲ್ಲಿ ಸದಸ್ಯರಿದ್ದಾರೆ. ಸುಮಾರು ಈಗದ ಲೆಕ್ಕಾಚಾರ ಪ್ರಕಾರ 201 ಕೋಟಿ ವ್ಯವಹಾರ ಈ ವರ್ಷ ಆಗಿದೆ. ಕಳೆದ ವರ್ಷ 141 ಕೋಟಿ ವ್ಯವಹಾರವನ್ನು ಮಾಡಿಕೊಂಡು ಒಂದು ಸುಮಾರು 63 ಲಕ್ಷ ಲಾಭದಷ್ಟು ನಾವು ಬಂದಿದ್ದೆವು. ಈ ವರ್ಷ ನಿರೀಕ್ಷಿತ ಲಾಭ ನಮ್ಮದು ಒಂದು 75 ಲಕ್ಷ ಅಂತ ಇದೆ. ಈಗಾಗಲೇ 201 ಕೋಟಿ ವ್ಯವಹಾರವನ್ನು ಈಗ ಮಾಡಿಕೊಂಡಿದ್ದೇವೆ. ಸುಮಾರು 42 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ. ಸುಮಾರು 46 ಕೋಟಿ ಡೆಪಾಸಿಟನ್ನು ಮಾಡಿಕೊಂಡು ಸ್ವಂತ ಹಣದಲ್ಲಿ, ಇದೇನು ಯಾವುದೇ ಇದಕ್ಕೆ ಫಂಡುಗಳಿಲ್ಲ, ಸರಕಾರದಿಂದ ಯಾವುದೇ ಅನುದಾನಗಳಿಲ್ಲ, ನಮ್ಮ ಓನ್ ಫಂಡಲ್ಲಿ ನಡೆಯತಕ್ಕಂಥ ಒಂದು ಸಂಸ್ಥೆ ಇದು ಎಲ್ಲರ ಸಹಕಾರದಿಂದ ಇವತ್ತು ಒಂದು ಉತ್ತಮ ಸಂಸ್ಥೆಯಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಆ ಕಾಲದಲ್ಲಿ ಮಾನ್ಯ ಶ್ರೀ DV ಸದಾನಂದರು ಇರ್ಬೋದು, ಈಗದ ಶಾಸಕರಾದ ಸಂಜೀವ ಮಟ್ಟಂದೂರು ಇರ್ಬೋದು, ಇವರೆಲ್ಲರ ಒಂದು ಉದ್ದೇಶ ಏನಿತ್ತಂದರೆ ಒಟ್ಟು ಸಮಾಜದ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು, ನಮ್ಮ ಗೌಡ ಸಮುದಾಯದ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಒಂದು ಕಡೆ. ಇನ್ನೊಂದು ಕಡೆ ಇದರಿಂದ ಎಲ್ಲ ಸಮಾಜಕ್ಕೆ ಅನುಕೂಲವನ್ನು, ಆರ್ಥಿಕವಾಗಿ ಯಾರಿಗೆ ಸಹಕಾರ ಬೇಕೋ ಅವರಿಗೆ ಆರ್ಥಿಕವಾಗಿ ಸಹಕಾರವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಆ ಮೂಲಕ ಎಲ್ಲರೂ ಕೂಡ ಸ್ವಂತಿಕೆಯಲ್ಲಿ ಬದುಕುವಂಥ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಸಂಸ್ಥೆ ಪ್ರಾರಂಭ ಕೊಟ್ಟಿದೆ. ಫಸ್ಟಿಗೆ ಹೇಳೋದಿದ್ದರೆ ಸಾಮಾನ್ಯ 600 ಸದಸ್ಯರಿಂದ ಸುಮಾರು 3 ಲಕ್ಷದಷ್ಟು ಸದಸ್ಯತನ ಪಾಲ್ಬಂಡವಾಳದೊಂದಿಗೆ ಪ್ರಾರಂಭಗೊಂಡಂಥ ಸಂಸ್ಥೆ ಇವತ್ತು ಸುಮಾರು 500ಕ್ಕಿಂತಲೂ ಮಿಕ್ಕಿ 5,000ಕ್ಕಿಂತಲೂ ಮಿಕ್ಕಿ ಸದಸ್ಯರನ್ನು ಹೊಂದಿ ಸುಮಾರು 2 ಕೋಟಿಯಷ್ಟು ಪಾಲುಬಂಡವಾಳವನ್ನು ಹೊಂದಿರತಕ್ಕಂಥ ಸಂಸ್ಥೆ ಇದು ಇವತ್ತು ಆಗಿದೆ. ನಿಜವಾಗಿ ಹೇಳಬೇಕಿದ್ರೆ ಹೆಮ್ಮಾರಿ ಬಂದಂಥ ಕೊರೋನಾದ ಸಮಸ್ಯೆ ಎಲ್ಲ ಸಮುದಾಯಕ್ಕೂ, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಬ್ಯಾಂಕುಗಳಿಗೆ ಬಂದಿತ್ತು. ಆದರೆ ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಒಂದು ಪ್ರಯತ್ನದಿಂದ ಅಲ್ಲಿ ಕೊರೋನಾದ ಸಮಸ್ಯೆ ಒಂದು 2 ತಿಂಗಳು ನಮ್ಮ ವ್ಯವಹಾರ ಸ್ಥಗಿತಗೊಂಡಿದ್ದರೂ ಕೂಡ ನಮ್ಮ ವ್ಯವಹಾರದಲ್ಲಿ ಯಾವುದೇ ನಮಗೆ ಪೆಟ್ಟಾಗಲಿಲ್ಲ, ತೊಂದರೆ ಆಗಲಿಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ವಿಶೇಷವಾಗಿ ಕೊರೋನಾದ ಸಮಯದಲ್ಲಿ
ಪುತ್ತೂರು ತಾಲೂಕಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಪುತ್ತೂರು ತಾಲೂಕಲ್ಲಿ ಸಾರ್ವಜನಿಕರಿಗೆ ಒಂದು ಕಿಟ್ಟನ್ನು ಕೊಡುವ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಸಹಕಾರಿ ಸಂಸ್ಥೆ. ಆ ನಂತರ ಎಲ್ಲ ಸಹಕಾರಿ ಸಂಸ್ಥೆಗಳು ಮಾಡಿದೆ, ಆದರೆ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದು ನಾವು ಸುಮಾರು. ಅದರಲ್ಲಿ ಜಾತಿ ಮತ ಅಂತ ನಾನು ನೋಡಲಿಲ್ಲ, ಯಾರಿಗೆ ಕೊಡಬೇಕೋ ಅವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಒಂದು ಕಿಟ್ಟನ್ನು ಕೊಡುವಂಥ ಕೆಲಸಗಳು ಕೊರೋನಾ ಕಾಲದಲ್ಲಿ ಕೂಡ ಇದು ನಮ್ಮಿಂದ ನಡೆದಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ಮತ್ತು ಕೊರೋನಾದಿಂದ ವ್ಯವಹಾರಕ್ಕೆ ಆ ಸಮಯದಲ್ಲಿ ಎಫೆಕ್ಟ್ ಬಂದಿದ್ದರೂ ನಂತರದ ದಿನದಲ್ಲಿ ಅದನ್ನು ಖಂಡಿತ ನಾವು ಮೇಕಪ್ ಮಾಡಿದ್ದೇವೆ, ರಿಕವರಿ ಆಗಿದೆ. ರಿಕವರಿಯಲ್ಲಿ ಕೂಡ ನಮಗೆ ತೊಂದರೆ ಆಗಲಿಲ್ಲ. ಕಳೆದ ವರ್ಷ ರಿಕವರಿಯಲ್ಲಿ ನಮ್ಮದು ಸುಮಾರು 98% ಬಂದಿದೆ ಅಂತ ಹೇಳಲಿಕ್ಕೆ ಕೂಡ ನಮಗೆ ಸಂತೋಷ ಆಗ್ತಾಯಿದೆ. ಆ ಪೀರಿಯಡಲ್ಲಿ ಕೂಡ ನಾವು ರಿಕವರಿ ಇರ್ಬೋದು, ಸಾಲ ಕೊಡುವುದರಲ್ಲಿ ಇರ್ಬೋದು, ಯಾವುದರಲ್ಲೂ ಹಿಂದೆ ಬೀಳಲಿಲ್ಲ. ಅದು ನಿಯೋಜಿತ ರೀತಿಯಲ್ಲಿ ನಮ್ಮ ಕೆಲಸಗಳು ನಡೀತಾ ಇತ್ತು. ಅದು ಅವರು ಆ ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗಿದ್ದರೂ ಕೂಡ ನಂತರದ ದಿನಗಳಲ್ಲಿ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೆವು. ಮತ್ತು ಯಾರು ಅದರಿಂದ ಅಷ್ಟೇನು ತೊಂದರೆ ನಮಗೆ ಮಾಡಲಿಲ್ಲ. ಅಂತೂ ಅಂತಿಮ ಕ್ಷಣದಲ್ಲಿ, ಅಂದರೆ ಈ ಮಾರ್ಚ್ ಈ ಟೈಮಲ್ಲಿ ಅದನ್ನು ಖಂಡಿತವಾಗಿ ರಿಕವರಿ ಆಗಿದೆ. ಈಗ ಕೂಡ ಈ ವರ್ಷ ಕೂಡ ನಮ್ಮ ರಿಕವರಿ ಹೇಗುಂಟಂದರೆ, ಇವತ್ತಿನ ಒಂದು ಅಂಕಿಅಂಶದ ಪ್ರಕಾರ ನಮ್ಮದು 98.5% ರಿಕವರಿಯನ್ನು ನಾವು ಖಂಡಿತ ಮಾಡ್ತೇವೆ ಅನ್ನೋ ಒಂದು ವಿಶೇಷತೆ ನಮ್ಮ ಹತ್ರ ಉಂಟು. ಅದೊಂದು ಸ್ವಲ್ಪ ಸುಧಾಕರ್ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಹೇಳ್ತಾರೆ. ನಮ್ಮ ಸಹಕಾರಿ ಸಂಘದಲ್ಲಿ ದೊರೆಯುವಂಥ ಸಾಲಗಳು ಆಭರಣ ಈಡು ಸಾಲ, ಅಡಮಾನ ಸಾಲ, ಭೂಮಿ ಖರೀದಿ ಸಾಲ, ಮತ್ತು ವ್ಯಾಪಾರ ಅಭಿವೃದ್ಧಿ ಸಾಲ, ವಾಹನ ಸಾಲ, ಪಿಗ್ಮಿ ಆಧಾರಿತ ಸಾಲ, ಠೇವಣಿ ಆಧಾರಿತ ಸಾಲ ಮತ್ತು ಆಭರಣ ಈಡು ಸಾಲಗಳು ದೊರೆಯುತ್ತವೆ. ಅದು ಬೇರೆ ಬೇರೆ ಸಾಲಗಳಿಗೆ ಬೇರೆ ಬೇರೆ ಪರ್ಸೆಂಟನ್ನು ಆಡಳಿತ ಮಂಡಳಿ ನಿಗದಿಪಡಿಸಿದೆ. ಆ ಥರದಲ್ಲಿ ನಾವು ಬಡ್ಡಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈ ಉದಾಹರಣೆಗೆ ಅಡಮಾನ ಸಾಲಕ್ಕೆ ಮತ್ತು ಭೂಮಿ ಖರೀದಿ ಸಾಲಕ್ಕೆ 13% ಕೊಡ್ತಾ ಇದ್ದೇವೆ. ವಾಹನ ಸಾಲ ಮತ್ತು 12.5%, ಮತ್ತು ಆಭರಣ ಈಡು ಸಾಲಕ್ಕೆ 12%ಗೆ ತೆಗಿತಾ ಇದ್ದೇವೆ. OP ಮತ್ತು ಬಿಸ್ನೆಸ್ ಲೋನಿಗೆ 15% ಕಲೆಕ್ಟ್ ಮಾಡ್ತೇವೆ. ವೇತನ ಆಧಾರಿತ ಸಾಲಕ್ಕೆ 14% ತಗೊಳ್ತಾ ಇದ್ದೀವಿ. ಅಲ್ಲ, ನಮ್ಮಲ್ಲಿ ಆ ಥರ ನಾವು ಕುಣಿಸೋದಿಲ್ಲ. ಬಂದ ಕೂಡಲೇ ಕಸ್ಟಮರ್ ಹತ್ರ ನಾವು ಸೈಟ್ ವಿಸಿಟ್ ಮಾಡ್ತೇವೆ. ಸೈಟ್ ವಿಸಿಟ್ ನಮಗೆ ಆಗ್ಬೋದಂತ ಆದರೆ ಮಾತ್ರ ನಾವು ಅವ್ರ ಹತ್ರ ಪೇಪರನ್ನು ಕಲೆಕ್ಟ್ ಮಾಡ್ತೇವೆ. ಇಲ್ಲದೆ ಫಸ್ಟ್ ಟೈಮಿಗೆ ನಾವು ಆಗೋದಿಲ್ಲ ಅಂತ ಹೇಳಿಬಿಡ್ತೇವೆ. ಜಾಸ್ತಿ ಎಲ್ಲ ನಾವು ಅವರನ್ನು ಕುಣಿಸಲಿಕ್ಕೆ ಹೋಗೋದಿಲ್ಲ. ಮತ್ತು ಬೋರ್ಡ್ ಅವರು ಕೂಡ ಹಾಗೆ ಒಂದು 15 ತಿಂಗಳಿಗೆ ಲೋನ್ ಸ್ಯಾಂಕ್ಷನ್ ಮಾಡಿ ನಾವು ಆಗೋದಾದರೆ ಕೊಡ್ತೇವೆ. ನಾವೀಗ ಅಡಮಾನ ಸಾಲ ಅಂತ ಹೇಳಿದರೆ ಮೋರ್ಗೇಜ್ ಲೋನ್ ಅಂತ ಕೊಡ್ತೇವೆ. ಅವನ ಲ್ಯಾಂಡನ್ನು ಮೋರ್ಗೇಜ್ ಮಾಡಿ ಅದರ ಎಲ್ಲ ಡಾಕ್ಯುಮೆಂಟನ್ನು ತಗೊಂಡು ನಾವು ಕೊಡ್ತೇವೆ. ವೆಹಿಕಲ್ಗೆ ಅದು ವಾಹನವನ್ನು SP ಐಪೇದೇಶನ್ ಮಾಡಿಕೊಂಡು ಕೊಡ್ತೇವೆ. ಆಭರಣ ಇರೋ ಸಾಲಕ್ಕೆ ಭದ್ರತೆಗೆ ಆಭರಣವನ್ನು ತಗೊಳ್ತೇವೆ. ಅದು ಪ್ರತಿ ವರ್ಷ ನಾವು ಮಹಾಸಭೆಯಲ್ಲಿ ಪ್ರತಿಯೊಂದು ಎಲ್ಲ ಸಮಾಜದ ವರ್ಗದವರನ್ನು ಗುರುತಿಸಿ ಅವರಿಗೊಂದು ಆರ್ಥಿಕ ಸಹಕಾರ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದು ವರ್ಷಕ್ಕೆ 1 ಬಾರಿ ಮಹಾಸಭೆಗೆ. ಮತ್ತು ಯಾರಾದರೂ ಹೀಗೆ ಕೇಳ್ತಾ ಇದ್ದರೆ, ಆರ್ಥಿಕವಾಗಿ ಸಹಕಾರ ಬೇಕು ಅಂತ ಕೇಳ್ತಿದ್ದಾರೆ, ಅದು ಜೆನ್ವಿನ್ ಕೇಸ್ ಆಗಿದ್ದರೆ ಅದರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಿ ಆಡಳಿತ ಮಂಡಳಿ ನಿರ್ಧಾರ ತಗೊಂಡು ಅವರಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಲಿಮಿಟಲ್ಲಿ ಕೊಡ್ತಾ ಇದ್ದೇವೆ. ಲಿಮಿಟಿಗಿಂತ ಬಿಯಾಂಡ್ ಲಿಮಿಟ್ ನಾವು ಹೋಗೋದಿಲ್ಲ, ಲಿಮಿಟಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಸಾಲಗಳ ಬಗ್ಗೆ ಈಗಾಗಲೇ ಶಿವರು ಹೇಳಿದರು, ಇಲ್ಲಿ ಯಾವುದೇ ಸಾಲಗಾರರನ್ನು ಕಾಯಿಸುವ ಪ್ರಶ್ನೆ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳಲ್ಲಿ ನಮಗೆ ಸಾಲ ಡಿಸ್ಪೋಸ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಕೆಲವೊಂದು ಸಾಲಗಳನ್ನು ಒಂದೇ ದಿನದಲ್ಲಿ ಕೊಟ್ಟದ್ದು ಕೂಡ ನಮ್ಮ ಹತ್ರ ಉಂಟು. ಉದಾಹರಣೆಗಳು ಎಷ್ಟು ಉಂಟು. ಈಗ ವಾಹನ ಸಾಲಕ್ಕೆ ಬಂದರೆ ಅವನಿಗೆ ಯಾವತ್ತೂ ದಿನ ಒಳ್ಳೆಯದುಂಟು, ಗಾಡಿ ತಗೊಳ್ಳೇಬೇಕು. ಆಗ ಅವರನ್ನು ಜಾಸ್ತಿ ಕಾಯಿಸದೆ ಆ ದಿನವೇ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಹತ್ರ ಪಾರ್ಟಿ ಒಳ್ಳೆಯದಿದ್ದರೆ ಅದನ್ನು ಕೂಡ ನಾವು ನೋಡಿಕೊಂಡು ಮಾಡ್ತೇವೆ.
ಮುಂದಿನ ಹೊಸ ಯೋಜನೆ ನಮಗೆ ಇನ್ನಷ್ಟು ಶಾಖೆಗಳಾಗಬೇಕು ಅನ್ನೋ ಯೋಜನೆ ಇದೆ. ತಾಲೂಕಿಗೆ ಪುತ್ತೂರು ತಾಲೂಕಿಗೆ ನಮ್ಮ ಸೀಮಿತಗೊಂಡರೂ ಕೂಡ ನಮ್ಮ ಅನುಮತಿ ಪರವಾನಗಿ ನಮಗೆ ಇಡೀ ಜಿಲ್ಲೆಯಲ್ಲಿ ಹೋಗ್ಬೋದು. ಈಗ ಪುತ್ತೂರು ತಾಲೂಕನ್ನು ಬಿಟ್ಟು ಉದಾಹರಣೆಗೆ ಸುಳ್ಯದಲ್ಲಿ ಒಂದು ಬ್ರ್ಯಾಂಚ್ ತೆಗಿಬೇಕಂತ ಇದ್ದೇವೆ, ಬಂಟ್ವಾಳದಲ್ಲಿ ಕೂಡ ಬ್ರ್ಯಾಂಚ್ ತೆಗಿಬೇಕಂತ ಇದ್ದೇವೆ. ಹಾಗೆ ಮುಂದಿನ ಯೋಜನೆಗಳು ಕೂಡ ಸಾಕಷ್ಟಿದೆ. ಆದರೆ ಈ ಸಲ ಏನಾಯ್ತು ಅಂದರೆ ನಾವು ಸ್ವಂತ ಕಟ್ಟಡಕ್ಕೆ ಬಂದ ಕಾರಣ ಇಮ್ಮಿಡಿಯೇಟು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ನಮಗೆ ಸ್ವಲ್ಪ ದಿನ ಹೋಗ್ಬೋದು. ಅಂತ ಮುಂದಿನ ದಿನಗಳಲ್ಲಿ ಖಂಡಿತ ಬೇರೆ ಬೇರೆ ತಾಲೂಕುಗಳಲ್ಲಿ ಶಾಖೆಗಳನ್ನು ತೆರೆಯುವ ಪ್ರಯತ್ನ ಮತ್ತು ಇದಕ್ಕೆ ಒಂದು ವಾಹನ ಕೂಡ ಸ್ವಂತ ವಾಹನ ಕೂಡ ಖರೀದಿ ಮಾಡುವಂಥ ಒಂದು ಆಲೋಚನೆ ನಿರ್ಣಯನ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ಪ್ರಶಸ್ತಿಗಳನ್ನ ಎಲ್ಲಿ ನಿರೀಕ್ಷೆ ಮಾಡಲಿಲ್ಲ, ನಾವು ಅರ್ಜಿಯನ್ನು ಕೊಡಲಿಲ್ಲ. ಅದೊಂದು ನಮಗೆ ತೃಪ್ತಿ ಇದೆ, ಇದು ಗ್ರಾಹಕರಿಗೆ ಕೊಡುವ ಸೇವೆಯಲ್ಲಿ ನಮ್ಮ ತೃಪ್ತಿ ಇದೆ. ಆದ್ದರಿಂದ ನಾವು ಪ್ರಶಸ್ತಿ ಕೊಟ್ಟರೆ ತಗೊಳ್ತೇವೆ, ಅದನ್ನು ಕೇಳಿಕೊಂಡು ಖಂಡಿತ ಹೋಗೋದಿಲ್ಲ. ಇಲಾಖೆಯ ನಿಯಮದಂತೆ ನಮ್ಮ ಸಂಸ್ಥೆಯಲ್ಲಿ 12 ಜನ ಆಡಳಿತ ನಿರ್ದೇಶಕರು ಇದ್ದಾರೆ, ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಅಭಿವೃದ್ಧಿಗೂ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇಲೆಕ್ಷನ್ ಅಂತ ಇರುತ್ತೆ ಯಾವಾಗಲೂ ಮೆಂಬರ್ಗಳಲ್ಲಿ ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅವರೆಲ್ಲ ಅಪ್ಲಿಕೇಶನ್ ಅಥವಾ ಹಾಕ್ತಾರೆ, ನಾಮಿನೇಷನ್ ಹಾಕ್ತಾರೆ. ಮತ್ತು ಸರಿಸುಮಾರಾಗಿ ಇಲೆಕ್ಷನ್ ನಡೆಯುವ ಒಂದು ಪ್ರಕ್ರಿಯೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಸಾಮರಸ್ಯದಿಂದ ಎಲ್ಲರೂ ಸಿಲೆಕ್ಷನ್ ಅಂತೇಳಿ ಮಾಡಿಕೊಂಡು ನಿರ್ದೇಶಕರಾಗ್ತಿದ್ದಾರೆ. ಯಾಕೆಂದರೆ ಇದರಲ್ಲಿ ಸರ್ವಿಸ್ ಓರಿಯೆಂಟೆಡ್, ಇಲ್ಲಿ ಯಾವುದೇ ಬೆನಿಫಿಟ್ ಇಲ್ಲದೆ ಇದು ಇಲ್ಲದೆ ನಡೆಯುವ ಒಂದು ಕಾರ್ಯಕ್ರಮ ಆದದರಿಂದ ಯಾರಿಗೆಲ್ಲ ಸರ್ವಿಸ್ ಕೊಡಲಿಕ್ಕೆ ಮನಸ್ಸುಂಟ, ಸಮಾಜ ಸೇವೆ ಥರ ತಗೊಂಡಿದ್ದೀವಿ ಇದನ್ನು. ಯಾವುದೇ ಭತ್ಯೆಗಳಿಲ್ಲ, ಯಾವುದೇ ಸಿಟ್ಟಿಂಗ್ ಫೀಗಳು ತಗೊಳ್ಳೋದೇ ನಾವು ಮಾಡುವ ಒಂದು ಕಾರ್ಯಕ್ರಮ. ನಮ್ಮ ಸ್ವಂತ ಖರ್ಚಲ್ಲಿ ನಾವು ಬಂದು ಹೋಗೋದು. ಆದ ಕಾರಣ ಆ ಮನಸ್ಥಿತಿಯಲ್ಲಿರುವವರು ಇದಕ್ಕೆ ನಾಮಿನೇಷನ್ ಆಗ್ತಾರೆ. ಅಂಥವರಲ್ಲಿ ಯಾರು ಸೂಕ್ತ ಅಂತ ಕಂಡುಕೊಂಡು ಎಲ್ಲ ಹಿರಿಯರು ಒಗ್ಗೂಡಿ ಒಂದು ಸಾಮರಸ್ಯದಲ್ಲಿ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾರೆ. ಈ ಡೈರೆಕ್ಟರ್ ನಿರ್ದೇಶಕರು ಎಲ್ಲರೂ ಇವತ್ತಿನ ಈ ಸಂಸ್ಥೆ ಈ ಥರದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಯಾಕಂದರೆ ಅವರಲ್ಲೆಲ್ಲರೂ ಸಮಾಜ ಸೇವೆಯೇ ಪ್ರಾಮುಖ್ಯವಾಗಿ ಇಟ್ಟುಕೊಂಡ ಕಾರಣ ಈ ಅಭಿವೃದ್ಧಿ ಕಂಡಿದೆ ಈ ಸಂಸ್ಥೆ. ಇಲ್ಲ, ಇದಕ್ಕೆ 12. ನಮ್ಮ ಇದರ ಪ್ರಕಾರ ಇಲಾಖೆ ನಿಯಮದಿಂದ ನಮಗೆ 12 ಜನ ನಿರ್ದೇಶಕರನ್ನು ಪತ್ತಿನ ಸಹಕಾರ ಸಂಘ ಬೇರೆ, ಅದರಲ್ಲಿ ಒಂದು ರಿಸರ್ವೇಷನ್ ಅಂತ ಇರುತ್ತೆ, ST ಅವರನ್ನು ಕೂಡ ಒಂದು ಮಾಡಿಕೊಂಡು ಇಲಾಖೆಯ ನಿಯಮದಂತೆ ನಾವು ಮಾಡಿಕೊಂಡಿದ್ದೇವೆ. ಇವರ ಉಪಾಧ್ಯಕ್ಷರೇ ಇಲ್ದಾಗೆ ನಮ್ಮಲ್ಲಿ ಎಲೆಕ್ಷನ್ ಅಂತ ಇದ್ದರೂ ಕೂಡ ಇಷ್ಟರವರೆಗೆ ಎಲೆಕ್ಷನ್ ಆಗಲಿಲ್ಲ, ಸೆಲೆಕ್ಷನ್ನೇ ಆಗ್ತಾ ಉಂಟು. ಅದೊಂದು ಒಮ್ಮತದ ಅಭಿಪ್ರಾಯದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅದೇ ಕರೆಕ್ಟ್. ಒಂದು ಶಾಖೆ ಮಾಡುವಾಗ ಇಲಾಖಾ ನಿಯಮದಂತೆ ನಾವು ಸಿಬ್ಬಂದಿಗಳನ್ನು ಕಾಲ್ ಫಾರ್ ಮಾಡಿ ಆಯ್ಕೆ ಮಾಡ್ತೇವೆ. ಇಲ್ಲಿ ಮಾತ್ರ ಒಂದು ನಿಯಮವನ್ನು ನಾವು ಖಂಡಿತವಾಗಿ ಅಳವಡಿಸಿದ್ದೇವೆ, ಯಾವುದೇ ಇನ್ಫ್ಲುಯೆನ್ಸಿಗೆ ಪ್ರಭಾವಕ್ಕೆ ನಾವು ಒಳಗಾಗೋದಿಲ್ಲ. ಅವರ ಹತ್ರ ಮೆರಿಟ್ ಇದ್ದರೆ ಈಸಿ ಎಲಿಜಿಬಲ್ ಫಾರ್ ಅವರಿಗೆ ಎಕ್ಸಾಮಿನೇಷನ್, ರಿಟರ್ನ್ ಎಕ್ಸಾಮಿನೇಷನ್, ಕಂಪ್ಯೂಟರ್ ಎಕ್ಸಾಮಿನೇಷನ್ ಮತ್ತು ಇಂಟರ್ವ್ಯೂ 3 ಹಂತಗಳಲ್ಲಿ ಅವರನ್ನು ಸೆಲೆಕ್ಟ್ ಮಾಡ್ತೇವೆ. ಡಿಪಾರ್ಟ್ಮೆಂಟಿನವರೇ ಬರ್ತಾರೆ ಒಬ್ಬರು. ಹಾಗೆ ಒಂದು ಇಲಾಖಾ ನಿಯಮದಂತೆ ಇದು ನಡೆಯುವಂಥ ಪ್ರಕ್ರಿಯೆ. ಸುಮಾರು ಈಗ ಎಲ್ಲ ಪಿಗ್ಮಿ ಕಲೆಕ್ಟರ್ಸ್ ಎಲ್ಲ ಸೇರಿ 36 ಮಂದಿ ಸಿಬ್ಬಂದಿಗಳು ಒಟ್ಟು ನಮ್ಮ ಶಾಖೆಗಳಲ್ಲಿ ಮತ್ತು ಇಲ್ಲಿ ಕೇಂದ್ರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸಿಕ್ಕುವಂಥ ಫೆಸಿಲಿಟೀಸ್ ಗೌರ್ಮೆಂಟ್ ನಿಯಮದಂತೆ, ಸರ್ಕಾರದ ನಿಯಮದಂತೆ ಸಿಕ್ಕುವಂಥ ಅಥವಾ ಸಹಕಾರಿ ಇಲಾಖೆಯ ನಿಯಮದಂತೆ ಸಿಕ್ಕುವಂಥ ಎಲ್ಲ ಫೆಸಿಲಿಟಿಗಳನ್ನು ಅವರಿಗೆ ಗ್ರ್ಯಾಚ್ಯುಟಿ ಕವರೇಜ್ ಇದೆ, ಇನ್ಶೂರೆನ್ಸ್ ಕವರೇಜ್ ಇದೆ, ಹಾಗೆ ಎಲ್ಲವನ್ನು ಕೂಡ ಇಲ್ಲಿ ಸಿಕ್ಕುವಂಥ ಲೀವ್ ಎನ್ಕ್ಯಾಶ್ಮೆಂಟ್ ಬೆನಿಫಿಟ್ಸ್ ಇದೆ, ಬೋನಸ್ ಕೊಡ್ತೇವೆ. ಸೊ ಎಲ್ಲ ಯಾವುದೆಲ್ಲ ಕಾಯ್ದೆ ಅನ್ವಯ ಅವರಿಗೆ ಎಂಪ್ಲಾಯೀಸಿಗೆ ಕೊಡೋ ಬೆನಿಫಿಟ್ಸ್ಗಳನ್ನೆಲ್ಲನೋದನ್ನು ಕವರ್ ಮಾಡ್ತಾ ಇದ್ದಾರೆ. ಈವನ್ ಮೆಡಿಕಲ್ ಬೆನಿಫಿಟ್ಸ್ ಸಹಿತ ಸಮ್ ಎಕ್ಸ್ಟೆಂಟ್ ಕೊಡ್ತದೆ. ರಜಾ ದಿನಗಳ ಸ್ಯಾಲ್ರಿ ಬೇಸ್ಡ್ ರಜೆ ಕೊಡ್ತೇವೆ, ಲೀವ್ ಎನ್ಕ್ಯಾಶ್ಮೆಂಟ್ ಎಲ್ಲ ಬರ್ತದೆ. ಯಾವುದೆಲ್ಲ ಒಂದು ಸಹಕಾರಿ ಸಂಸ್ಥೆಗಳಲ್ಲಿ ಬ್ಯಾಂಕ್ಗಳಲ್ಲಿ ಕೊಡುವ ಫೆಸಿಲಿಟಿ ಉಂಟು ಅದೆಲ್ಲವನ್ನು ನಮ್ಮ ಎಂಪ್ಲಾಯೀಸಿಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಅವರಿಗೆ ಯೂನಿಫಾರ್ಮನ್ನು ಕೊಡ್ತದೆ. ಸೊ ಸರಿಸುಮಾರಾಗಿ ನಮ್ಮ ಇಲ್ಲಿ ಸಿಬ್ಬಂದಿ ಅಂತ ಹೇಳೋದಕ್ಕಿಂತಲೂ ಸಂಸ್ಥೆಯ ಒಂದು ಅಂಗವಾಗಿ ಅವರನ್ನು ನಾವು ಕಾಣ್ತಾ ಇದ್ದೇವೆ. ಸೊ ನಮ್ಮದೇ ಅಂಗವನ್ನು ನಾವು ಸರಿಯಾಗಿ ನೋಡಿಕೊಳ್ತೇವೆ. ಅವರಿಂದ ಒಳ್ಳೆಯ ಕೆಲಸವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಆ್ಯಕ್ಚುಲಿ ನಮ್ಮದು ಇದು ಒಂದು ಪತ್ತಿನ ಸಹಕಾರ ಸಂಘ ಆದ ಕಾರಣ ಇದರಲ್ಲಿ
ನೋಡ್ರಿ, ಕೃಷಿ ಸಾಲ ಅನ್ನೋದು ಯಾವುದೂ ಇಲ್ಲ. ರೈತರ ಅಂತ ಪ್ರತ್ಯೇಕ ಕೆಟಗರಿ ಇದರಲ್ಲಿ ಬರೋದಿಲ್ಲ. ಇದು ಎಂಟೈರ್ಲಿ ಪತ್ತಿನ ಸಹಕಾರಿ ಸಂಘ. ಆದ ಕಾರಣ ರೈತರಿಗೆ ಕೊಡುವಂಥದ್ದು, ಆದರೆ ಕೃಷಿ ಸಾಲ ಅಂತ ಇದರಲ್ಲಿ ಇಲ್ಲ. ಏನೇ ಇದ್ದರೂ ಗ್ರಾಹಕರಿಗೆ ಕೊಡುವಂಥ ಸಾಲಗಳೇ ಮಾತ್ರ ಇಲ್ಲಿ ನಡೀತಾ ಇದೆ. ಎಲ್ಲ ತರಹದ ಬೇಕರಿ ತಿಂಡಿ ಹಾಗೂ ಕೇಕ್ಗಳಿಗಾಗಿ ನಿಮ್ಮ ಹತ್ತಿರದ ಜಸ್ಟ್ ಬೇಕ್ಗೆ ಭೇಟಿ ನೀಡಿ. ನಿಮ್ಮ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ ಶ್ರೀ ಗಣೇಶ್ ಏಜೆನ್ಸಿ. ಅತಿ ಕಡಿಮೆ ದರದಲ್ಲಿರೋ ಆಕರ್ಷಕ ಪ್ಲಾಸ್ಟಿಕ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ದಿನಬಳಕೆ ಎಲೆಕ್ಟ್ರಾನಿಕ್ ಐಟಮ್ಸ್, ಶುಚಿರುಚಿಯಾದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ವಿಶೇಷ ಅಂದ್ರೆ ಕ್ವಿಲ್ ಎಕ್ಸ್, ಡಿನ್ನರ್ ಸೆಟ್, ಮೊಮೆಂಟೋಸ್, ಡೋರ್ ಮ್ಯಾಟ್ಸ್, ಸ್ಟೀಲ್ ಐಟಮ್ಸ್, ಕ್ಲೋತ್ ಡ್ರೈಯರ್ ಸ್ಟ್ಯಾಂಡ್, ಮಾಪ್ಸ್, ನಾನ್ ಸ್ಟಿಕ್ ಕುಕ್ವೇರ್, ಚಪಾತಿ ಮೇಕರ್ ಸೇರಿದಂತೆ ದಿನನಿತ್ಯದ ವಸ್ತುಗಳು ಕೈಗೆಟಕುವ ದರದಲ್ಲಿ ನಿಮ್ಮ ಮನೆಗೆ ಸೇರುತ್ತೆ. ತಕ್ಷಣ ಭೇಟಿ ನೀಡಿ ಶ್ರೀ ಗಣೇಶ್ ಏಜೆನ್ಸಿ, GHS ಕ್ರಾಸ್ ರಸ್ತೆ, ಮ್ಯಾಂಗ್ಳೂರು. ಕಾಂಟ್ಯಾಕ್ಟ್ಗಾಗಿ 9493076627 9901189494. ಒಂದೇ ಸೂರಿನಡಿಯಲ್ಲಿ ಲಭ್ಯವಾಗುತ್ತೆ ಅತ್ಯಾಕರ್ಷಕ A to Z ಸ್ಪೋರ್ಟ್ಸ್ ಐಟಮ್ಸ್ ಆ್ಯಂಡ್ ಟ್ರೋಫಿ ಕಲೆಕ್ಷನ್. ನಮ್ಮಲ್ಲಿ ವೆರೈಟಿ ಅತ್ಯಾಕರ್ಷಕ ಶೈಲಿಯ ವಿಭಿನ್ನ ರೂಪದ ಟ್ರೋಫಿಗಳು, ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ನಂಬರ್ 1 ಟ್ರೋಫಿ ಕಲೆಕ್ಷನ್ ಲಭ್ಯ. ಜೊತೆಗೆ ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಥ್ರೋಬಾಲ್, ಶಟಲ್ ಕಾಕ್, ಕಬಡ್ಡಿಗಳಲ್ಲಿ ಬಳಸುವ ಎಲ್ಲ ತರಹದ ವೆರೈಟಿ ಸಾಮಗ್ರಿಗಳು ಲಭ್ಯವಿದೆ. ಸ್ಪೋರ್ಟ್ಸ್ ಶೂಸ್, ಜರ್ಸಿಗಳು, ಸ್ವಿಮ್ಮಿಂಗ್ ಜರ್ಸಿ, ಫಿಟ್ನೆಸ್ಗಳಿಗೆ ಬಳಸಲಾಗುವ ಕ್ವಾಲಿಟಿ ಐಟಮ್ಸ್ ಸಿಗಲಿದೆ. ಜೊತೆಗೆ ಬರೋಬ್ಬರಿ 100ಕ್ಕಿಂತಲೂ ಹೆಚ್ಚು ಬ್ರ್ಯಾಂಡೆಡ್ ಶೂಗಳು ಒಂದೇ ಕಡೆ ಲಭ್ಯ. ಅಲ್ಲದೆ ಸ್ಪೋರ್ಟ್ಸ್ ಲೈನ್ ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರೋ ಟ್ರೋಫಿ, ಫೋರಮ್ಸ್ ಆ್ಯಂಡ್ ಜರ್ಸಿ ತಯಾರಕರಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ. ಸ್ಪೋರ್ಟ್ಸ್ ಲೈನ್, ಮ್ಯಾಕ್ ಮಾಲ್, ಗ್ರೌಂಡ್ ಫ್ಲೋರ್, ಕಂಕನಾಡಿ, ಮಂಗಳೂರು. ನಮ್ಮ ಶಾಖೆಗಳು ಕಾಸರಗೋಡು, ಕಾഞ്ഞങ്ങാട്, ಕುಂಬ್ಳ, ಕಣ್ಣೂರಿನಲ್ಲಿ ಲಭ್ಯ. ಬಾಯಲ್ಲಿಟ್ರೆ ಚಪ್ಪರಿಸಿ ತಿನ್ನುವಂತೆ, ತಿಂದ್ರೆ ಮತ್ತಷ್ಟು ತಿನ್ನುವಂತೆ ಕರಾವಳಿಗೆ ಸಿಹಿ ಹಂಚೋಕೆ ಸಿದ್ಧವಾಗಿ ತಲೆ ಎತ್ತಿ ನಿಂತಿದೆ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್. ಹೆಸರಿನಂತೆ ವೆರೈಟಿ ಕೇಕ್ಗಳು, ಇಂಪೋರ್ಟೆಡ್ ಚಾಕ್ಲೇಟ್ಸ್, ಪಾರ್ಟಿ ಐಟಮ್ಸ್, ಡ್ರೈ ಫ್ರೂಟ್ಸ್ ಆ್ಯಂಡ್ ಹ್ಯಾಂಪರ್ಸ್, ಪರ್ಫ್ಯೂಮ್ಸ್ ಆ್ಯಂಡ್ ಗಿಫ್ಟ್ ಐಟಮ್ಸ್, ಜೊತೆಗೆ ಬಾಯಲ್ಲಿ ನೀರೂರಿಸುವ ಸ್ನ್ಯಾಕ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬರ್ತ್ಡೇ ಸೆಲೆಬ್ರೇಷನ್ ಕೇಕ್, ವೆಡ್ಡಿಂಗ್ ಕೇಕ್, ಕಪ್ ಕೇಕ್. ವಿಶೇಷವಾಗಿ ಕೇಕ್ ಸೆಲೆಬ್ರೇಷನ್ ಮಾಡುವುದಕ್ಕಾಗಿ ಯೂನಿಕ್ ಆ್ಯಂಡ್ ಬೇಕರ್ಸ್ ಬೇಕ್ ಶಾಪ್ ಫ್ರೀ ಸ್ಥಳವನ್ನ ನೀಡ್ತಿದೆ. ಈ ಕೂಡಲೇ ಭೇಟಿ ನೀಡಿ. ರೂಪಾ ಹೋಟೆಲ್ ಬಿಲ್ಡಿಂಗ್, ಬಲ್ಮಠ ರೋಡ್, ಹಂಪನಕಟ್ಟೆ, ಮ್ಯಾಂಗ್ಳೂರ್. ಈ ಕೂಡಲೇ ಡಯಲ್ ಮಾಡಿ 9167880689, 9820000361, 08244288866. ಅರುಣ್ ಜುವೆಲ್ಲರ್ಸ್ ವಿನೂತನ ಮಾದರಿಯ ಚಿನ್ನಾಭರಣಗಳು, ಆಕರ್ಷಕ ಮಳಿಗೆ, ಸೌಂದರ್ಯ ಹೆಚ್ಚಿಸೋ ಡಿಫರೆಂಟ್ ಡಿಸೈನ್ ಬಳೆಗಳು, ಕಿವಿಯೋಲೆಗಳು, ಉಂಗುರಗಳು, ಮಲ್ಲಿಗೆ ಶೈಲಿಯ ಮಾಲೆಗಳು, ನಿಮ್ಮ ಅಂದವನ್ನ ವರ್ಣಿಸೋ ಲೈಟ್ ವೈಟ್ ನೆಕ್ಲೆಸ್ಗಳು, ಆಂಟಿಕ್ ಹಾರಗಳು, ಮುತ್ತಿನ ಚೈನ್ಗಳು ನಮ್ಮಲ್ಲಿವೆ. ಪುಟಾಣಿ ಮಕ್ಕಳಿಗೊಬ್ಬುವ ಕಿವಿಯೋಲೆಗಳು, ಬೆಳ್ಳಿಯ ದೀಪ ಸಾಮಗ್ರಿಗಳು, ಎಕ್ಸ್ಕ್ಲೂಸಿವ್ ವಿನ್ಯಾಸದ 916 ಹೋಲ್ಮಾರ್ಕ್ ಪ್ರಾಮಾಣಿಕೃತ ಕರಿಮಣಿ ಕಂಠಿಗಳ ವಿನೂತನ ಸಂಗ್ರಹ ಲಭ್ಯವಿದೆ. 45 ವರ್ಷಗಳ ಗ್ರಾಹಕರ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಎಂದೇ ಭೇಟಿ ನೀಡಿ. ಗೋಲ್ಡನ್ ಸಿಲ್ವರ್ ಪ್ರೀಶಿಯಸ್ ಸ್ಟೋನ್ ಆರ್ಟಿಕಲ್ಸ್, ಅರುಣ್ ಜುವೆಲ್ಲರ್ಸ್, ಭವಂತಿ ಸ್ಟ್ರೀಟ್, ಮ್ಯಾಂಗ್ಳೂರು. ಕೂಡಲೇ ಡಯಲ್ ಮಾಡಿ 9844116515, 08242421993, 24441993. ಬಾಲಾಜಿ ಮೋಟಾರ್ಸ್ ಮಂಗಳೂರು ಬೆಂಗಳೂರು ಹೈವೇನ ಅಡಿಯಾರ್ ಹತ್ರವಿದೆ.
ಇದು 4 ವೀಲರ್ಗಳಿಗೆ ಮಲ್ಟಿ ಬ್ರ್ಯಾಂಡ್ ಹೈಟೆಕ್ ಸರ್ವಿಸ್ ಸೆಂಟರ್. ಈ ಟೀಮ್ ಸುಮಾರು ದಶಕಗಳಿಂದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿದೆ. ಇಲ್ಲಿನ ಮುಖ್ಯ ವ್ಯಕ್ತಿಗೆ ಪ್ರಮುಖ ಕಾರ್ ಶೋರೂಮ್ಗಳಲ್ಲಿ ಕೆಲಸ ಮಾಡಿರುವ ಅನುಭವವಿದೆ. ಇವರು ಎಲ್ಲಾ ರೀತಿಯ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸಿಂಗ್ ಅನ್ನು 24/7 ನಿರ್ವಹಿಸುತ್ತಾರೆ. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಈ ಬಾಲಾಜಿ ಮೋಟಾರ್ಸ್ನಲ್ಲಿ ವಾಹನದ ಪಿಕಪ್ ಮತ್ತು ಡ್ರಾಪ್ ಸೌಲಭ್ಯವಿದೆ. ಕಸ್ಟಮರ್ ಫೋನ್ ಮಾಡಿದರೆ ಮನೆಯಿಂದಲೇ ಪಿಕ್ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಗಾಡಿ ತಗೊಂಡು ಬಂದು ನಾವು ಸರ್ವಿಸ್ ಮಾಡಿ ನಾವು ರಿಟರ್ನ್ ಮನೆಗೆ ತಲುಪಿಸ್ತೀವಿ. ವೀಕ್ಷಕರೇ, ಇನ್ಮೇಲೆ ಮಂಗಳೂರಿನಲ್ಲಿ ನಿಮ್ಮ 4 ವೀಲರ್ ಸರ್ವಿಸಿಂಗ್ ಮಾಡಿಸೋಕೆ ಬಾಲಾಜಿ ಮೋಟಾರ್ಸ್ ಗ್ರೇಟ್ ಚಾಯ್ಸ್. ಕಸ್ಟಮರ್ಸ್ಗೆ ಯಾವಾಗ ಬೇಕಾದರೂ ಎಲ್ಲಿ ಸರ್ವಿಸ್ ಕೂಡ ನಾವು ಕೊಡ್ತೀವಿ. 24 ಅವರ್ಸ್ ನಾವು ವೆಹಿಕಲ್ಸ್ ಬ್ರೇಕ್ ಡೌನ್ ಆಗಲಿ ಏನು ಕಂಪ್ಲೇಂಟ್ಸ್ ಇದ್ರೂ ನಾವು ಅಟೆಂಡ್ ಮಾಡ್ತೀವಿ. ಥ್ಯಾಂಕ್ ಯು. ಮಂಗಳೂರಿನಲ್ಲಿದೆ ವೆರೈಟಿ ಸಾಟಿ ಇಲ್ಲದ ಅತ್ಯುತ್ತಮ ಖಾದ್ಯಗಳ ಉಪಹಾರ ಗೃಹ ದೋಸೆ ಮನೆ. ಹೆಸರಿನಲ್ಲೇ ಇದೆ ಪ್ಲೇನ್ ದೋಸೆ, ಮೈಸೂರು ಮಸಾಲ ದೋಸೆ, ಸಿಂಗಲ್ ಐಟಮ್ಸ್, ಪನ್ನೀರ್ ಮಸಾಲಾ ಐಟಮ್ಸ್, ಮಿಕ್ಸ್ ಮಸಾಲಾ ಐಟಮ್ಸ್, ಪಾವ್ ಭಾಜಿ ಐಟಮ್ಸ್, ಶೆಜ್ವಾನ್ ಚಿಲ್ಲಿ ಐಟಮ್ಸ್, ಬೇಬಿ ಕಾರ್ನ್ ಮಸಾಲಾ ಐಟಮ್ಸ್, ಚೀಸ್ ಮಸಾಲಾ ಐಟಮ್ಸ್, ಸ್ವೀಟ್ ಕಾರ್ನ್ ಮಸಾಲಾ ಐಟಮ್ಸ್, ಮಶ್ರೂಮ್ ಮಸಾಲಾ ಐಟಮ್ಸ್, ಪಾಲಕ್ ಮಸಾಲಾ ಐಟಮ್ಸ್, ಸ್ಪೆಷಲ್ ದೋಸಾ ಐಟಮ್ಸ್ ಸೇರಿದಂತೆ 99+ ಬಗೆ ಬಗೆಯ ದೋಸೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಜೊತೆಗೆ ತಂಪು ಫ್ರೂಟ್ಸ್ ಪಾನೀಯಗಳು ಸಿಗಲಿದ್ದು ನಿಮಗಾಗಿ ಪಾರ್ಟಿ ಆರ್ಡರ್ಸ್ ಲಭ್ಯವಿದೆ. ಈ ಕೂಡಲೇ ಭೇಟಿ ನೀಡಿ ಮ್ಯಾಂಗ್ಳೂರ್ಸ್ ಮೋಸ್ಟ್ ಎಕ್ಸ್ಕ್ಲೂಸಿವ್ ದೋಸೆ ಮನೆ, ಶಾಪ್ ನಂಬರ್ 48, ದಿವ್ಯಾ ಎನ್ಕ್ಲೇವ್, ಆಪೋಸಿಟ್ ಕೆನರಾ ಕಾಲೇಜ್, ಜೈಲ್ ರೋಡ್, ಕೊಡಿಯಾಲ್ ಬೈಲು, ಮಂಗಳೂರು. ಪಾರ್ಟಿ ಆರ್ಡರ್ಗಾಗಿ ಈ ಕೂಡಲೇ ಡಯಲ್ ಮಾಡಿ 9483575500. Ishta E-Motors, authorized dealers for Raftar electrical vehicles, a unit of Ishta Ventures. Make in India product, environment friendly Raftar electrical vehicles. Zero maintenance, zero pollution, 3 hours charge and 80 to 100 kilometers mileage, 3 years battery warranty and 3 years motor warranty, and 1 year maintenance. Ishta E-Motors, Padmatara Building, ground floor, opposite Krishna Math, Mannagudda, Mangalore 3. Contact 7411036586, 7411016686.